ಅಮ್ಮ ಅಮ್ಮ ಅಯ್ಯೋ ನೀನು ಹೊಟ್ಟೆ ಉದ್ಯೋಗ ಬಾರ ಇಲ್ಲಿ. ಏನೇ ನಿಂದು? ಬೇದಿ ಮಾತ್ರ ಹಾಕಿದೆಯಲ್ಲ 2 ದಿವಸದಿಂದ ಬೇದಿಗಳಂಕ ಬೇದಿಗಳು ನಿಲ್ತಾನೆ ಇಲ್ಲ. ಬೇದಿಗಳು ನಿಲ್ತಾ ಇಲ್ಲ? ಇನ್ನ 3-4 ದಿವಸ ಹೋಗ್ಬೇಕೆ? ಅಷ್ಟು ಮಾತ್ರ ಹಾಕಿದ್ದೀನಿ. ನೀನು ಹೊಟ್ಟೆ ಉದ್ಯೋಗ ಆ ಮದ್ದು ಈಚೆಗೆ ಬರಲಿ ಅಂತ ವಾಂತಿ ಕೊಡಕ್ಕೆ ಹೋದ್ರೆ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬಂದಿದ್ದೀಯಲ್ಲ. ಹಾಂ ನಿನ್ನ ತಿರ್ಗಿ ಹೆಚ್ಚು ಕಮ್ಮಿ ಆಗಿ ನಿಗಿಟ್ಕೊಂಡ್ರೆ ಅತಿಥಿಗೆ ಅಂದ್ರೆ ಅಷ್ಟು ಖರ್ಚು ನಂಕ. ಅದಕ್ಕೆ ಅಷ್ಟೊಂದು ಬೇಗ ಮಾತಿಗೆ ಹಾಕೋದಾ? ಬೇದಿಗೆ ಮಾಡಿ 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 ನಂಗೆ ಸುಸ್ತಾಗಿ ಹೋಗ್ಬಿಟ್ಟಿದೆ. ಹೊಟ್ಟೆಗೆಲ್ಲ ದಗಿ ಎತ್ಬಿಟ್ಟೈತೆ. ಅಮ್ಮ ಹೋಗ್ಲಿ, ಅನ್ನ ಮಜ್ಜಿಗೆನ ಕೊಡಮ್ಮ, ನಂಗೆ ಹೊಟ್ಟೆ ಸಿದ್ದೈತೆ. ಊಟ ತಿನ್ಬೇಕು ನಾನು. ಹೊಟ್ಟೆ ಎಲ್ಲ ಕ್ಲೀನಾಗ್ಲಿರೇ. ತಿರ್ಗಾ ತಿಂದ್ರೆ ಆ ಮದ್ಗಿದ್ರೆ ಅಷ್ಟು ಉಳ್ಕೊಂಡಿದ್ರೆ ಅದ್ರ ಮೇಲೆ ಕೂತ್ಕೊಂತದೆ. ಹೊಟ್ಟೆ ಕ್ಲೀನಾಗ್ಲಿರು, ಆಮೇಲೆ ಕೊಡ್ತೀನಿ. ಅಯ್ಯೋ ನೀ ಮಗ ಮುಚ್ಚೋಗ ಕೊಡೆ, ನಂಗಿರೋ ಕತೆ ಇಲ್ಲ, ಸತ್ತೋಗ್ಬಿಡ್ತೀನಿ ನಾನು ಇವಾಗ. ಇಲ್ಲ ಹೋಗಮ್ಮ ಹೋಗಮ್ಮ. ಸಂಗೀತ ಅವ್ರ ಮನೆಗೆ ಮಜ್ಜಿಗೆನ ಅಷ್ಟು ಹಾಕ್ಸ್ಕೊಂಡ್ ಹೋಗು. ಮಜ್ಜಿಗೆನ ಅನ್ನ ತಿಂತೀನಿ, ನನ್ನ ಕೈಲಿರೋ ಕತೆ ಇಲ್ಲ, ಹೊಟ್ಟೆ ಗುರಿ. ಈಗ ಅಟ್ಟುಟ್ಟೋಗ ಹೇಳು, ಅದ್ಯಾವಮ್ಮನ ಮನೆಗೆ ಅದೇನೋ ಇಸ್ಕೊಂಬತ್ತೀನಿ ತಡಿ. ಬೇಡ ಬೇಡ, ಅವಳ ಮನೆಗೆ ಹೋಗ್ಬೇಡ. ಅವಳ ಮನೆಗೆ ಹೋಗಿದ್ದೆ ಅಂದ್ರೆ ಅಷ್ಟೇನ, ನಾನು ನಿನ್ನ ಸುಮ್ಮನೆ ಅಂತೂ ಬಿಡಲ್ಲ. ಅವಳ ಮನೆಗೆ ಏನು ಕೆಲಸ ನಿಂಕ? ಹೋಗ್ಬೇಡ ನೀನು. ಅವಳ್ಗ ನಮ್ಗೆ ಆಗಲ್ಲ ಅಂತ ಹೇಳತ್ತಾನೆ. ಏನಕ್ಕೆ ಹೋಗೋದು ನೀನು ಅವಳ ಮನೆಗ? ನಿಮ್ಮ ಮಾತು ನಿನ್ನ ಗಂಡು ಮುಂದೆ ಏನೋ ಅನ್ಬಿಟ್ಟಯ್ಯ. ಇನ್ನೇನಿಲ್ಲ, ಅಷ್ಟೇ ಪೀಸ್ಗಳಾಕ್ಬಿಡ್ತಾನೆ ನಿನ್ನ. ಬಾಯಿ ಮುಚ್ಕೊಂಡು ಮುಡ್ಕೆ. ಕೈಲಾಗ್ದಿದ್ರು ಎಷ್ಟು ಮಾತಾಡ್ತಾಳ. ನಿನಗ ನಾ ದ್ಯಾವಮ್ಮನ ಮನೆಗೆ ನಮ್ಮ ಮಜ್ಜಿಗೆ ಇಸ್ಕೊಂಬಂದಿದ್ದೆ ಅಂದ್ರೆ ನಾನಂತೂ ತಿನ್ನಲ್ಲ. ಹಿಂಗೆ ಪ್ರಾಣ ಬಿಟ್ಟರು ಪರವಾಗಿಲ್ಲ. ಹೋಗು, ಆ ಸಂಗೀತ ಅವ್ರ ಮನೆಗೆ ಯಾರ ಮನೆಗೆ ಇಸ್ಕೊಂಡ್ ಹೋಗು. ಆಗ ಮೇಷ್ಟ್ರೋರು ಬಂದವರಲ್ಲ, ಮೇಷ್ಟ್ರೋರು ಅವ್ರ ಮನೆಗೆ ಹೋಗಿ ಇಸ್ಕೊಂಡ್ ಹೋಗು. ಅಜ್ಜಿ ಹೋಗ್ಲಿ, ಗ್ಲುಕೋಸ್ ನೀರನ್ನ ತಂದ್ಕೊಡಜ್ಜಿ. ಎಳ್ನೀರು ಗ್ಲುಕೋಸ್ ನೀರು ಕುಡಿದ್ರೆ ಬೇತಿಗೆ ನಿಂತವೆ. ಇದ್ರೆ ಕೊಡ ಇತ್ತ 100 ರೂಪಾಯಿ. ಹೋಗಿ ಗ್ಲುಕೋಸ್ ತತ್ತೀನಿ. ದಿವಾಕರ್ಗೆ ಫೋನ್ ಮಾಡಿದ್ರೆ ತೋಟದಿಂದ ಎಳ್ನೀರು ಎತ್ಕೊಂಬತ್ತಾನೆ. ಕೊಡು ಒಂದು 50 ರೂಪಾಯಿ. ಅಯ್ಯೋ ಅಜ್ಜಿ, ನನ್ನ ಹತ್ರ ಎಲ್ಲೈತೆ ಅಜ್ಜಿ ಕಾಸು? ನನ್ಗೆ ಯಾರು ಕೊಡ್ತಾರೆ? ಹಂಗಾದ್ರೆ ಬಾಯಿ ಮುಚ್ಕೊಂಡು ಬಿದ್ದಿರು. ಏನಾನ ಮಾಡ್ಕೊ ಹೋಗ್ರಮ್ಮ. ಒಂದು ಗ್ಲುಕೋಸ್ ತಂದು ಕೊಡಕ್ಕೂ ಎಷ್ಟು ಮಾತಾಡ್ತೀಯಮ್ಮ. ಅಟ್ಟುಟ್ಟೋಗ ಗೋಪಾಲ್ ಮದುವೆ ಆಗಿದ್ರೆ ಇವತ್ತು ಎಷ್ಟೋ ಚೆನ್ನಾಗಿರೋದು ನಾನು. ಹೋಟ್ಲು ಬೇರೆ ಇಕ್ಕೋನೆ, ಬೇಕಾದ್ ತಿನ್ಕೊಂಡು ಆರಾಮಾಗಿರ್ಬೇಕಾಗಿತ್ತು. ಕರ್ಗ ಬಂದ್ಬಿಟ್ಟೆ ನನ್ನ ಬಲವಂತವಾಗಿ. ಗೋಪಾಲ 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 ಅಂತಳಲ್ಲ ಇವಳು. ಹೊಟ್ಟೆ ಉಡ್ದೋಗ ಏನು ಮಾಡೋದು ಇವಳ? ಹಾಂ ಏನು ಮಾಡೋದು? ನೀನು ಹೋಗಿ ಮಜ್ಜಿಗೆ ಇಸ್ಕೊಂಬತ್ತಿಲ್ಲ? ಈಸ್ಕೊಂಬಂದು ನೀನು ಎದೆ ಮೇಲೆ ಕುಕ್ತೀನಿರೇ ಇರೋ. ಇವಳ್ದೊಂದು ಸಾವು ನಂಕ. ಆರಾಮಾಗಿ ಅವನ ಜೊತೆಗಿದ್ನಿ. ಅವನು ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ನು. ದಿನಕ್ಕೆ ಎಷ್ಟು ಅಡುಗೆ ಮಾಡಿಕ್ತಾ ಇದ್ನು ಅಂತ ತಿನ್ಕೊಂಡು. ನಮ್ಮ ಅಮ್ಮನ ಕರ್ಕೊಂಬಂದ್ಬಿಟ್ಲು ಅವನ ಮಗ ಮುಚ್ಚೋಗ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ನೀನು. ಅವಳು ಇಂಜೆಕ್ಷನ್ನಾಗ ನನ್ನ ಹೊಟ್ಟೆಕ ಚುಚ್ಬಿಟ್ಟು ವಿಷ ತೆಗಿತಾಳಂತ, ವಿಷ. ಸುನಂದಿ ಸುನಂದಿ ಗೋಪಾಲ ಬಂದ್ಬಿಟ್ಟ? ಅಯ್ಯೋ ನನ್ನ ಮೇಲೆ ಎಷ್ಟು ಪ್ರೀತಿ ಗೋಪಾಲ ನಿಂಕ. ಎಷ್ಟು ಬಿರಿಯಾನಿ ಬಂದ್ಬಿಟ್ಟಿದ್ಯಾ? ಇದೇನಿದೆ, ಏನೋ ಕೈಯಾಗಿ ಇಟ್ಕೊಂಡ್ಬಂದಿದ್ಯಾ? ಏನೋ ಹೊಟ್ಟೆ ನೋವು ಒಂದಲ್ಲ, ಅದಕ್ಕೆ ಮಜ್ಜಿಗೆ ತಗೊಂಬನ್ನಿ. ಇಂದ ಕುಡಿ. ಗೋಪಾಲ, ಹೊಟ್ಟೆ ನೋವು ಬೇದಿಗಳಂಕ ಕೊಡು ಗೋಪಾಲ, ಕುಡಿತೀನಿ. ಎಷ್ಟು ಬಿರಿಯಾನಿ ಬಂದ್ಬಿಟ್ಟಿದ್ಯಾ? ನನ್ನ ಮೇಲೆ ಎಷ್ಟು ಪ್ರೀತಿ ಗೋಪಾಲ ನಿಂಕ. ನೀನು ಇಲ್ಲಿರೋದು ಬೇಡ, ಬಾ ನನ್ನ ಜೊತೆಗೆ. ನಾವೆಲ್ಲ ದೂರ ಹೊರಟೋಗಿ ಬದುಕೊಳ್ಳೋಣ. ಇವ್ರ ಕಾಟ ನನಗೂ ಸಾಕಾಗ್ಬಿಟ್ಟೈತೆ. ನನಗೂ ಅಷ್ಟೇ ಗೋಪಾಲ, ಇವ್ರ ಕಾಟ ತಡೆಯೋಕೆ ಆಗ್ತಾ ಇಲ್ಲ ಗೋಪಾಲ. ನನ್ನೆಲ್ಲ ದೂರ ಕರ್ಕೊಂಡು ಹೋಗ್ಬಿಡು ಗೋಪಾಲ. ಮೊನ್ನೆ ಆಂಧ್ರ ಹೊರಟೋಗಿದ್ರೆ, ಇವಾಗೆಲ್ಲ ದೂರ ಮಹಾರಾಷ್ಟ್ರಕ್ಕೋ ಉತ್ತರ ಪ್ರದೇಶಕ್ಕೋ ಹೊರಟೋಗೋಣ ನಡಿ. ನನ್ನ ಕೈಯಾಗ ವಿದ್ಯೆ ಇದೆ. ಯಾವ್ದಾರ ಹೋಟ್ಲಾಗ ಕೆಲ್ಸಕ್ಕೆ ಸೇರ್ಕೊಂಡ್ರು ಸಂಬಳ ಕೊಡ್ತಾರೆ. ನಾನು ನೀನು ಆರಾಮಾಗಿರೋಣ. ಏನು ಇವ್ರದ್ದೆಲ್ಲ ಕಾಟ? ಆಯ್ತು ಗೋಪಾಲ, ಎಲ್ಲ ದೂರ ಹೊರಟೋಗೋಣ ನಡಿ. ಇವ್ರಿಗೆ ಸಿಕ್ಕೇ ಕುಡ್ದು ನಾವು ಅಂತ ಜಾಗಕ್ಕೆ ಹೊರಟೋಗೋಣ. ಸರಿ, ನಾನು ರಾತ್ರಿಗೆ ಬರ್ತೀನಿ. ದುಡ್ಡು ಒಂದಷ್ಟು ಒಡವೆ ಬಟ್ಟೆ ಬರೆ ಎಲ್ಲ ಎತ್ಕ ಹೊರಟೋಗೋಣ. ಅಯ್ಯೋ ಗೋಪಾಲ, ಅವೆಲ್ಲ ಸಿಕ್ಕಲ್ಲ ಗೋಪಾಲ. ನಮ್ಮ ಅಮ್ಮನ ಒಂದು ಪೆಟ್ಟಿ ಇದೆ, ಅದ್ರ ಸಿಕ್ಬಿಟ್ಟು ಹಬ್ಬಿಗೆ ಹಾಕ್ಬಿಟ್ಟವಳೆ. ಏನು ಮಾಡೋದು? ಏನು ಮಾಡೋದು ಅಂತಂದ್ರೆ ಆ ಪೆಟ್ಟಿನ ಎತ್ತಿ ತಲೆ ಮೇಲೆ ಇಕ್ಕ ಹೋಗೋಣ ನಾವು. ಓ ಸರಿ ಸರಿ ಗೋಪಾಲ, ಆಯ್ತು. ಒಳ್ಳೆ ಪ್ಲಾನ್ ಹೇಳ್ಕೊಟ್ಟೆ. ಅದನ್ನ ಎತ್ಕೊಂಡು ತಲೆ ಮೇಲೆ ಇಟ್ಕೊಂಡು ಬಂದ್ಬಿಡ್ತೀನಿ. ಎಲ್ಲ ದೂರ ಹೊರಟೋಗಿ ಬದುಕೋಣ. ಹ್ಞೂ ಸುನಂದಿ, ನನಗೂ ಸಾಕಾಗ್ಬಿಟ್ಟೈತಿ ಇವ್ರ ಹತ್ರ ಎಲ್ಲ ಹೇಗೆ. ಮನೆ ಪೊಲೀಸರು ಬಂದಿದ್ರು ನಮ್ಮ ಮನೆಕ. ನೀನೇನೋ ಕಂಪ್ಲೇಂಟ್ ಕೊಟ್ಟಿದ್ದೀಯಂತೆ. ನೀನು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀಯಂತೆ? ಯಾಕೋ ಗೋಪಾಲ? ನೀನು ನಿನ್ನೆಂಡ್ರು ನಿನ್ನ ಮಗಳು? ನಾನೇನು ಕೊಡ್ಲಿ ನಿನ್ನ ಮೇಲೆ ಕಂಪ್ಲೇಂಟು? ನಾನು ಕೊಟ್ಟಿಲ್ಲ, ಇನ್ನು ನೀನು ಕೊಟ್ಟಿರೋದು. ಹೌದಾ? ನಾನು ಕೊಟ್ಟಿಲ್ಲ ಗೋಪಾಲ, ನಮ್ಮನೆಗೂ ಯಾರು ಕೊಟ್ಟಿಲ್ಲ. ನಿಂಗೆ ಹಂಗೆ ಬಂದು ಹೇಳಿದ್ರು ಅವರು? ಹ್ಞೂ ಸುನಂದಿ, ನಂಗೆ ಹಂಗೆ ಬಂದು ಹೇಳಿದ್ರು ಕಂಪ್ಲೇಂಟ್ ಕೊಟ್ಟವ್ರೆ ಅಂತ. ನಂಗೂ ಅಷ್ಟೇ ಗೋಪಾಲ, ನೀನು ಕಂಪ್ಲೇಂಟ್ ಕೊಟ್ಟಿದ್ಯಾ ಅಂತ ಬಂದು ಹೇಳಿದ್ರು. ನೋಡ್ತಾ ಎಷ್ಟು ನಾಟಕ ಆಡ್ತಾರೆ ಸುನಂದಿ ಇವರೆಲ್ಲನೂ. ಹಾಂ ಎಷ್ಟು ನಾಟಕ ಆಡ್ತಾರೆ. ಇವ್ರ ಜೊತೆಗೆಲ್ಲ ಇಟ್ಕೊಡು ನಾವು. ಬಾ ಎತ್ತನ ದೂರ ಹೊರಟೋಗ್ಬಿಡೋಣ. ಎತ್ಕೋ ಪೆಟ್ಟಿ. ಎತ್ಕೊಂತೀನಿ. ಆಯ್ತು, ಹೊರಟೋಗೋಣ ಬಿಡು. ಇಷ್ಟೊತ್ನಾಗ ಬೇಡ, ಆಗ್ಲತ್ತು ಎಲ್ಲರೂ ನೋಡ್ಬಿಡ್ತಾರೆ. ರಾತ್ರಿಗೆ ಹೋಗೋಣ ನಾವು. ಮಾಡು. ಕತ್ಲಾಗೋರ್ಕು ಅಲ್ಲಿ ಇಲ್ಲಿ ಕುತ್ಕೊಂಡು ನಿಂತ್ಕೊಂಡು ಕಾಲಾಗ್ತೀನಿ. ಕತ್ಲಾದ್ಮೇಲೆ ಇಬ್ರು ಹೊರಟೋಗ್ಬಿಡೋಣ. ಏನೇನೋದು ಅದೆಲ್ಲ ಎತ್ಕೊಂಡ್ಬಿಡು ಸುನಂದಿ. ಯಾಕಂದ್ರೆ ನನ್ನ ಹತ್ರ 1 ರೂಪಾಯಿ ಕಾಸಿಲ್ಲ. ನಾನು ಇದ್ದೀನಲ್ಲ ಗೋಪಾಲ, ನಾನು ಇದ್ದೀನಲ್ಲ. ನಿನ್ನ ಚೆನ್ನಾಗಿ ನೋಡ್ಕೊತೀನಿ ಕಲ್ದಿರೋ. ನೀನೇನು ಯೋಚನೆ ಮಾಡಬೇಡ. ನೀನು ಎಷ್ಟು ಒಳ್ಳೆಯವಳು ಸುನಂದಿ. ನೀನು ಅಷ್ಟೇ ಗೋಪಾಲ, ಎಷ್ಟು ಒಳ್ಳೆಯವನು ನೋಡು. ನಂಗೆ ಅಲ್ಲಿಂದ ಮಜ್ಜಿಗೆ ಎತ್ಕೊಂಬಂದಿದ್ಯಾ. ಅದಕ್ಕೆ ನೀನಂದ್ರೆ ಇಷ್ಟ ನಂಗೆ. ನನಗೂ ಅಷ್ಟೇ, ನೀನಂದ್ರೆ ಇಷ್ಟ.
ಇನ್ನೇನು ಗೋಪಾಲ ಸಮಾಚಾರ? ರಾತ್ರಿಕಾ ಬಟ್ಟೆ ಬರೆ ದುಡ್ಡು ಕಾಸು ಎಲ್ಲ ಎತ್ಕೊಂಡ್ಬಂದ್ಬಿಡ್ತೀನಿ. ಹೊರಟೋಗೋಣ ಸುಮ್ಮನೆರು. ನಮ್ಮ ಅಮ್ಮನ ನಿದ್ದೋತಾ ಇರ್ತಾಳೆ. ಅವಾಗೆಲ್ಲ ಎತ್ಕೊಂಡ್ಬಂದ್ಬಿಡ್ತೀನಿ ಸುಮ್ಮನೆರು. ನಾವೆಲ್ಲ ಹೊರಟೋಗೋಣ. ಇಲ್ಲ ನಮ್ಮ ಅಮ್ಮಂದೊಂದು ಕಾಟನಂಕ. ಅಲ್ಲಿ ಕೂತ್ರೆ ತಪ್ಪು, ಇಲ್ಲಿ ಕೂತ್ರೆ ತಪ್ಪು, ಎಲ್ಲದಕ್ಕೂ ತಪ್ಪು ತಪ್ಪು ಅಂತ ಹೇಳ್ತಾಳೆ. ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ ನಮ್ಮ ಅಮ್ಮನ ನಾನು ಗೋಪಾಲ. ನಿನ್ನ ಜೊತೆಗಿರ್ಬೇಕು ಗೋಪಾಲ ನಾನು. ಇವಳಿಗೆ ಹುಚ್ಚಿಗೆ ಚಿಡ್ದದ ಹೆಂಗೆ? ಅದ್ಯಾರು ಅವ್ರು ಅಂತ ಕೂತ್ಕೊಂಡು ಗೋಪಾಲ ಗೋಪಾಲ ಅಂತ ಮಾತಾಡ್ತಾವಳೆ. ಹಾಂ ಲೇ ಅವಳ ಲೇ ಸುನಂದೆ ನೋಡು ನಮ್ಮ ಅಮ್ಮನ ಬುಡ್ಕೊಳಂಗೆ ಕೇಳಿಸ್ತೈತೆ ಗೋಪಾಲ. ನಾನು ರಾತ್ರಿಗೆಲ್ಲ ಎತ್ಕೊಂಬರ್ತೀನಿ. ನಮ್ಮ ಅಮ್ಮನ ಅಷ್ಟು ದುಡ್ಡಿಕ್ಕವಳೆ, ಒಳ್ಳೊಳ್ಳೆ ಸೀರೆಗಳಿಕ್ಕವಳೆ, ಆಮೇಲೆ ಒಡವೆ ಆಯ್ಕವಳೆ, ಎಲ್ಲ ಎತ್ಕೊಂಡು ಬಂದ್ಬಿಡ್ತೀನಿ. ನಾವು ಹೊರಟೋಗೋಣ ಸುಮ್ಮನೆರು. ಲೈ ಯಾರು ಕೂಡ ಮಾತಾಡ್ತಾರೆ ಸುನಂದಿ? ಗೋಪಾಲ್ ಕೂಡ ನೋಡು, ಗೋಪಾಲ್ನ ಮಜ್ಜಿಗೆ ಎತ್ಕೊಂಡ್ಬಂದವನೆ ನಂಗೆ ಕುಡ್ಸಕ್ಕ. ನೀನು ಇದೆಯಾ ಏನಕ್ಕ? ಅದಕ್ಕೆ ನಾನು ಹೇಳಿದ್ದು ಅವನ ಜೊತೆಗೆ ಇರ್ತೀನಿ ಅಂತ. ಅಯ್ಯ ನೀನು ಬಾಯಿಗೆ ಮಣ್ಣಾಕ, ನೀನು ಬಾಯಿ ಸಿಗ್ಲಿ ಊರು ಕಾರಣ ಕಟ್ಟ, ನೀನು ಹೊಟ್ಟೆ ಉರ್ತೋಗ ನಿಂಗೆ ಬರ್ಬಾರ್ದು ಬರ. ಎಲ್ಲೇ ಅವನೇ ಅವ್ನು ಗೋಪಾಲ್ನು? ಇಲ್ಲಿ ಎಲ್ಲೇ ಅವನೇ? ಸರಿಯಾಗಿ ಕಣ್ಬಿಟ್ಟು ನೋಡೆ. ಏನೋ ಬಂದಿರೋದು ನಿಂಗೆ ಉಚ್ಚಿಗೆ ಚಿಡ್ತು ಇಲ್ಲ ಯಾವ್ದಾರ ದೆವ್ವ ಬಂದು ಹಿಡ್ಕೊಂಬಿಡ್ತಾ ಹಿಂಗಾಡ್ತಾ ಇದೆಯಾ? ಅಯ್ಯೋ ಗೋಪಾಲ್ ಇಲ್ಲ, ಬರೀ ಕನಸನಂಕ. ಬರ್ತಾವನಂತಲ್ಲಿ. ಅಯ್ಯೋ ಅವ್ನ ಹೊಟ್ಟೆ ಉರ್ತೋಗ ಬರಲ್ಲ ನಮ್ಮ ಅವನು. ಅವನು ಬರಲ್ಲ, ಅವ್ರ ಅಪ್ಪನೂ ಬರಲ್ಲ. ಎಲ್ಲೂ ಮಜ್ಜಿಗೆ ಸಿಕ್ಕಿಲ್ಲ. ಯಾವುದೋ ಒಂಚೂರು ಇರೋದು ಇಟ್ಟು ಸರ್ ಹೊತ್ತಿಂದ ಸಾಯಿ. ಅಯ್ಯೋ ಇಷ್ಟೊತ್ತು ಬಂದಿದ್ದು ಗೋಪಾಲ್ನು ಕನ್ಸಾಗ. ಅಯ್ಯ ಎಲ್ಲ ತುಸ್ಪಟಾಕಿ ನಡಿಯ ಒಳಕ ಯಾಕೆ ಇಲ್ಲಿ ನಿಂತಿದ್ಯಾ? ನಾನು ಹೋಗಲ್ಲ, ನೀನು ಹೋಗ್ಬೇಕಾದ್ರೆ. ನಂಗೆ ಇಷ್ಟ ಇಲ್ಲ ಅವ್ರ ಮನೆಗೆ ಬರಕ್ಕ. ಏ ದ್ಯಾವ್ಯ, ಒಂದು ಮಾವನ್ ಜೈಲಾಗ ಅವನೇ, ನಿನಗೆ ಜ್ಞಾನ ಇಲ್ಲೇನೆ? ನೀನು ಬೇಕಾದ್ರೆ ಹೋಗು, ಇಲ್ಲ ಅಂತಂದ್ರೆ ಸುಮ್ಮನೆ ಇರು. ನಾನು ತಲೆ ತಿನ್ಬೇಡ, ನಾನು ಬರಲ್ಲ ಅವಳ ಮನೆಕ. ದೇವಿ ದೇವಿ ಓ ಅಖಿಲಮ್ಮ, ವಿಜಯ್ ಬನ್ರಿ ಕೂತ್ಕೊಳ್ಳಿ. ಹೆಂಗೋ ನನಗೆ ಮಾತು ಕೊಟ್ಟಂಗೆ ಬಂದ್ಬಿಟ್ಟಲ್ಲ ನೀವು, ಅಷ್ಟೇ ಸಾಕು. ನಂಗೆ ಬೆಲೆ ಸಂತೋಷ ಆಯ್ತು ಅಖಿಲಮ್ಮ. ಅಯ್ಯೋ ಸಂತೋಷ ಒಂದು ಕಡೆ ಇರಲಿ ನಮ್ಮ. ಇವಾಗ ನಮ್ಗೆ ಕತ್ತು ಕಾಣ್ಕೊಂಬಿಟ್ಟೈತೆ, ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಏನಾಯ್ತು ಅಖಿಲಮ್ಮ? ನಾವು ಬಸವನ ಹತ್ರ ನಿಮ್ಮ ಚಿಕ್ಕ ಮಗಳು ನೀವು ಯಾಕೆ ಮಾತಾಡಲ್ಲ, ಆ ಸ್ಟೋರಿ ಹೇಳ್ರಿ ಅಂತ ಬಲವಂತ ಮಾಡಿದ್ರಿ. ಪಾಪ ಬಸವನಿಂದ ಏನು ತಪ್ಪಿಲ್ಲ, ನಾವು ಕೇಳ್ಕೊಂಡಿದ್ದಕ್ಕೆ ಎಲ್ಲ ಸ್ಟೋರಿ ಹೇಳ್ದ. ನೀವು ನಿಮ್ಮ ಯಜಮಾನ್ರು ದೊಡ್ಡ ಅಂತ ಹೇಳಲ್ಲ. ಆ ಅಮ್ಮನ ನೀವು ನಿಮ್ಮ ಯಜಮಾನ್ರು ಸಾಯಿಸಿರೋ ವಿಷಯ ನಮಗೆ ಗೊತ್ತಾಯ್ತು. ಅದನ್ನು ನನ್ನ ಮಗಳು ಕೇಳಿಸ್ಕೊಂಬಿಟ್ಲು. ನನ್ನ ಮಗಳು ಕೇಳಿಸ್ಕೊಂಡಿದ್ದಕ್ಕೆ ನಮ್ಮ ಅಪ್ಪನ ಕೇಳಿದ್ಲು. ಅವರೆಲ್ಲವ್ರ ಇವಾಗ ಗಂಡ ಹೆಂಡ್ತಿ ಇಬ್ರು ಅಂತ. ನಮ್ಮ ಅಪ್ಪನು ಇಲ್ಲ ಬೆಂಗಳೂರಾಗ ಅವ್ರೆ ಎಲ್ಲವರೋ ನಂಗೆ ತಿಳಿದ್ವು ಅಂತಂದು. ಅದಕ್ಕೆ ಅವ್ರು ಬರೋವರೆಗೂ ನೀನು ಟೇಷನಾಗಿ ಇರಿ ಬಾ ಅಂತ ಕರ್ಕೊಂಡೋಗಿ ನಿಮ್ಮ ಅಪ್ಪನ ಟೇಷನಾಗಿ ಇಕ್ಕೊಂಬಿಟ್ಟವಳಮ್ಮ. ಇವಾಗ ನೀನೇ ಬಂದು ಏನಾದರೂ ಮಾಡಿ ನಿಮ್ಮ ಅಪ್ಪನ ಬಿಡಿಸ್ಕೊಂಬರ್ಬೇಕಮ್ಮ. ಪಾಪ ವಯಸ್ಸಾಗಿರೋ ಜೀವ ಏನು ಹೆಚ್ಚು ಕಮ್ಮಿ ಆಗ್ತಿತ್ತು ಅಂತ ನಮ್ಗೆ ದಿಗ್ಲೆತ್ಕೊಂಬಿಟ್ಟೈತೆ ದೇವಿ. ಅಲ್ಲ ನಾವು ಮಾಡಿರೋ ತಪ್ಪ ಪಾಪ ನಮ್ಮ ಅಪ್ಪನೇ ಮಾಡಿದ್ನಕ್ಕಿಲ್ಲಮ್ಮ. ನಮ್ಮ ಅಪ್ಪನೇ ಪಾಪ. ನಮ್ಮ ಏನಮ್ಮ ಮಾಡೋದು? ಅವಳು ಮಾಮೂಲಿ ಇದ್ದಾಗೆಲ್ಲ ಎಳೆ ಮಕ್ಳಿಗಿನ್ನ ಹೆಚ್ಚು ಹಂಗಾಡ್ತಾ ಇರ್ತಾಳೆ. ಈ ಕೆಲಸ ಅಂತ ಬಂದರೆ ಬಲೆ ಸ್ಟಿಟ್ಟಾಗ್ಬಿಡ್ತಾಳಮ್ಮ. ಯಾರನ್ನೂ ಮುಲಾಜಿಕ್ಕಲ್ಲ ಅವಳು. ಅಪ್ಪನ ಅಮ್ಮನ ಅಣ್ಣವ್ರನ್ನ ಯಾರನ್ನೂ ಮುಲಾಜಿಕ್ಕಲ್ಲ. ಯಾರ ಕಡೆ ತಪ್ಪಿತ್ತು ಅವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತಾಳೆ ಅಂತ ಅಟಮಾರಿಯಮ್ಮ ನನ್ನ ಮಗಳು. ನಂಗೆ ಏನು ಮಾಡ್ಬೇಕಂತ ದಿಕ್ಕೇ ತೋಚ್ತಾ ಇಲ್ಲ. ಇವಾಗ ನಿನ್ನ ಹತ್ರಕ್ಕೆ ಬಂದಿದ್ರಮ್ಮ, ನೀನೇ ನಂಗೆ ದಾರಿ ತೋರಿಸ್ಬೇಕು. ಹೂನಮ್ಮ ಅಖಿಲಮ್ಮ, ಅದೇನೋ ಕೇಳ್ಬಿಟ್ಟು ಬಿರಿ ನಂಗೆ ಕರ್ಕೊಂಬ ಟೇಷನ್ಗೆ ಹೋಗೋಣ. ಬಾಬಾ ಯಾಕೆ ಬಾಬಾ ಆಚೆ ನಿಂತಿದ್ದೀರಾ? ಒಳಗಡೆ ಬನ್ರಿ. ಏನು ಬೇಡಮ್ಮ, ಏನು ಬೇಡ, ಅದೇನೋ ಮಾತಾಡಮ್ಮ. ಇಲ್ಲ ನಮ್ಮ ಜೊತೆಗೆ ಬಾ, ನಾವು ಟೇಷನ್ ಕರ್ಕೊಂಡು ಹೋಗ್ತೀರಿ. ನಮ್ಮ ಅಪ್ಪನಿಗೆ ಬೇರೆ ವಯಸ್ಸಾಗೈತೆ, ನಂಗೆ ದಿಗ್ಲೆತ್ಕೊಂಡೈತೆ, ಈಗ ಏನು ಹೆಚ್ಚು ಕಮ್ಮಿ ಆಗ್ತಿತ್ತು ಅಂತ. ಏನಮ್ಮ ದೇವಿ, ನೀವು ಮಾಡಿದ ತಪ್ಪು ಆಯಪ್ಪನ ಇವಾಗ ಅನ್ಭವಿಸ್ತಾವನಲ್ಲಮ್ಮ. ಅಖಿಲಮ್ಮ, ಅದೇ ನಮ್ಮ ಅಕ್ಕ ನಮ್ಮ ಯಜಮಾನ್ರು ದೊಡ್ಡಂತೆ. ಅಮ್ಮನ್ ಸತ್ತೋಗೋಳೆ ಅಂತ ಯಾರು ಹೇಳಿದ್ದು? ಅಮ್ಮನ್ ಸತ್ತೋಗಿಲ್ಲ, ಬದುಕೋಳೆ. ಬದುಕೋಳೆ? ಎಲ್ಲವಳಮ್ಮ ಯಮುನು? ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.